ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲ? ಸರ್ವ ಕನ್ನಡ ನಾಡಿನ ವೀಕ್ಷಕರಿಗೆ ಮತ್ತು ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಇನ್ ದ ಲಾಸ್ಟ್ ಕ್ಲಾಸ್ ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಟ್ ಸಿಲೆಬಸ್. ಸೊ ಹೌ ಈಸ್ ಇಂಗ್ಲೀಷ್ ಸಿಲೆಬಸ್ ಫಾರ್ 3-year LLB and 5-year LLB. And the important thing, guys, my dear friends, what that, how is the exam pattern? So how is the question paper? ನೋಡಿ, ನಮಗೆ ಇಂಪಾರ್ಟೆಂಟಾಗಿ ಏನು ಬೇಕು ಅಂದರೆ ಸ್ನೇಹಿತರೆ, ನಾವು ಯಾವ ರೀತಿ ಕ್ವಶನ್ಸ್ ಬರುತ್ತೆ and how they can ask the question and how we are preparation for the examination. ನಾವು ಯಾವ ರೀತಿ ಎಕ್ಸಾಮಿಗೆ ಪ್ರಿಪ್ರೇಷನ್ ಆಗಬೇಕು, ಸೊ ನಾವೆಲ್ಲದನ್ನು ಓದಬೇಕಾ? ಓಕೆನಾ? ಸೊ ವಾಟ್ ಆರ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ and how they asked the question, so what are the study material are important and how we are ready for the examination ಅನ್ನೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲ ಓದುವಂಥ ಅವಶ್ಯಕತೆ ಇಲ್ಲ, ಬಟ್ ಎಕ್ಸಾಮ್ ಪ್ರಕಾರ ಓದ್ಬೇಕು ನಾವು, ಅಲ್ವಾ? ಸೊ ಇಟ್ ಮೀನ್ಸ್ ದೇ ಹ್ಯಾವ್ ಗಿವನ್ ಎಂ ಕೆ ಗಾಂಧಿ ಸ್ಟೋರಿ ಆ್ಯಂಡ್ ರಾಧಾಕೃಷ್ಣನ್ ಸ್ಟೋರಿ. ಸೊ ನಾಟ್ ಎವ್ರಿಥಿಂಗ್ ಆರ್ ಇಂಪಾರ್ಟೆಂಟ್, ಓಕೆ? ಸಮ್ ಕಾನ್ಸೆಪ್ಟ್ ಆರ್ ವೆರಿ ಇಂಪಾರ್ಟೆಂಟ್. ಯು ಜಸ್ಟ್ ಫೋಕಸ್ ಫಾರ್ ದಟ್ important concept for your examination. You can easily get a good marks and you can easily pass in your examination. Hagagi, but one tilkoli, once again I tell to you, English it's only a language, not a subject. ಸೊ ನೀವು ಕನ್ನಡ ಮೀಡಿಯಮಿಂದ ಬಂದರೂ ಕೂಡ ನಾವು ತುಂಬ ಸುಲಭವಾಗಿ ನಿಮಗೆ ಎಕ್ಸಾಮಲ್ಲಿ ಪಾಸ್ ಆಗೋದು ಮತ್ತು ಒಳ್ಳೆ ಸ್ಕೋರ್ ತಗೊಳ್ಳೋದನ್ನು ನಾವು ನಿಮಗೆ ಕಲಿಸ್ಕೊಡ್ತೀವಿ. ಹಾಗಾಗಿ ಸೊ ವಿ ಆರ್ ಟೀಮ್ ಟು ಬಿ ಹಿಯರ್. ವಿ ಲೆಟ್ ಈಸಿ ಫಾರ್ ಯುವರ್ ಸಬ್ಜೆಕ್ಟ್ and so easy for your examination, and let's you join to the our ಕಾಮಧೇನು ಲಾ ಅಕಾಡೆಮಿ. ಓಕೆ, ಸೊ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಕ್ವಶನ್ ಪೇಪರ್ ಹೇಗಿದೆ, ಸೊ ಯಾವ ರೀತಿ ಇರುತ್ತೆ, ಯಾವ ರೀತಿ ಬರೀಬೇಕು, ಮತ್ತು ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು, ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅಂದರೆ ಟುಡೇ ಲೆಟ್ ವಿ ಡಿಸ್ಕಸ್ ಅಬೌಟ್ ದಟ್. ಸೊ ಹೌ ಮೆನಿ ಕ್ವಶನ್ಸ್ ದೇ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್ and what marks you will be going to write it, and what are the options they have given, and which concept are very important for your examination. ನೋಡಿ ಸ್ನೇಹಿತರೆ, ಸೊ ನಿಮಗೆ ಗೊತ್ತಿದೆ, ಇದು ಇವರ ನಿಮ್ಮ ಎಕ್ಸಾಮ್ನ ಒಂದು ಪೇಪರು. ಇಲ್ಲಿ 3 hours ನಿಮಗೆ ಡ್ಯೂರಿಯೇಷನ್, ಕಾಲಾವಧಿಯನ್ನು 3 hour ಕೊಡ್ತಾರೆ. ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇದೆ. ಅಂದರೆ ಐ ವಿಲ್ ಬಿ ಗೋಯಿಂಗ್ ಟು ರೈಟಿಂಗ್ ಫಾರ್ 100 ಮಾರ್ಕ್ಸ್. ಈ ಹಿಂದೆ ಸ್ನೇಹಿತರೆ 80 ಮಾರ್ಕ್ಸ್ ಸಿಗಿತ್ತು, ಇದೀಗ 100 ಮಾರ್ಕ್ಸಿಗೆ ರೆಡ್ಯೂಸ್ ಆಗಿದೆ, ನಿಮಗೆ ಗೊತ್ತಿರ್ಬೋದು. ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಂದರೆ ಕೆಲವು ಸೂಚನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಏನು ಸೂಚನೆ ನೋಡಿ, ತುಂಬ ಇಂಪಾರ್ಟೆಂಟು, ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗತ್ತಕ್ಕೂ ಇದೆ. ಓಕೆನಾ? ಸೂಚನೆ ಕೇಳಿಸ್ಕೊಳ್ಳಿ. ಆನ್ಸರ್ ಕ್ವಶನ್ ನಂಬರ್ 9 ಆ್ಯಂಡ್ ಎನಿ 5 ಆಫ್ ದಿ ರಿಮೈನಿಂಗ್ ಕ್ವಶನ್ಸ್. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲಿ ದೇ ಹ್ಯಾವ್ ಗಿವನ್ 9 ಕ್ವಶನ್, 9 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಬಟ್ 9th ಕ್ವಶನ್ ಈಸ್ ಕಂಪಲ್ಸರಿ, ಯು ಮಸ್ಟ್ ರೈಟ್ ದಟ್ ಒನ್. ನೀವು 9ನೇ ಪ್ರಶ್ನೆಯನ್ನು ನೀವು ಬರೀಲೇಬೇಕು. ಇನ್ನು ರಿಮೈನಿಂಗ್ 8 ಕ್ವಶನಲ್ಲಿ, ಸೊ ಯು ರೈಟ್ ಎನಿ 5. ಅಲ್ಲಿನ 8 ಪ್ರಶ್ನೆಗಳಿರ್ತವೆ, ಅದರಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು ಸ್ನೇಹಿತರೆ, ಸರಿನಾ? ಇನ್ನು ನೋಡಿ, ಕ್ವಶನ್ ನಂಬರ್ 9 ಕ್ಯಾರೀಸ್ 20 ಮಾರ್ಕ್ಸ್ ಅಂಡ್ ದಿ ರಿಮೈನಿಂಗ್ ಕ್ವಶನ್ಸ್ ಆರ್ 60 ಮಾರ್ಕ್ಸ್ ಈಚ್. ಅವ್ರೇನು ಹೇಳಿದ್ದಾರೆ ಅಂತಂದರೆ, that 9 question it's carry 20 marks, remaining all question it will carry 16 marks. okay, you will be going to get any 5. so 5 into 16 ಸ್ನೇಹಿತರೆ 80. ಇನ್ನು 9ನೇ ಕ್ವಶನ್ 20 ಮಾರ್ಕ್ಸ್, ಎಲ್ಲರೂ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಹಾಗಾಗಿ 100 ಮಾರ್ಕ್ಸ್ ಕ್ಲಿಯರು. ನೋಡಿ, ಆನ್ಸರ್ ಶುಡ್ ಬಿ ರಿಟನ್ ನೀಟ್ಲಿ ಇನ್ ಇಂಗ್ಲಿಷ್. ಅವ್ರು ಹೇಳಿದ್ದಾರೆ, you don't mix any different language. okay, you don't use your mother tongue. okay, you don't mention any bilingual. ನೀವು ಯಾವುದೇ ರೀತಿ ಬೇರೆ ಲ್ಯಾಂಗ್ವೇಜನ್ನು ಬರೆಯೋಂಗಿಲ್ಲ. ಓಕೆನಾ? ಸೊ ನೀವು ಕೆಲವರೆಲ್ಲ ಈ ಮೆಸೇಜ್ ಮಾಡ್ದಂಗೆ ಮಾಡ್ತಾರೆ. ಓಕೆನಾ? ಈ ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಮಾಡ್ತೀವಲ್ಲ, ಆ ಥರ ಮಾಡ್ತಾರೆ. ಆ ಥರ ಎಲ್ಲ ಬರೆಯೋಂಗೇ ಇಲ್ಲ. ಸೊ ನೀಟಾಗಿ ಇಂಗ್ಲೀಷಲ್ಲೇ ಬರಿಬೇಕು ಅಂತ ಅವ್ರು ಹೇಳಿದ್ದಾರೆ ಸ್ನೇಹಿತರೆ. ನೋಡಿ, ಈಗ ಫಸ್ಟ್ ಕ್ವಶನ್ನು ಏನು, ನಾನು ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ಏನಂತ. ಸೊ ದೇ ವಿಲ್ ಆಸ್ಕ್ ದಿ 16 marks for that, 2 marks, 2 question for 16 marks. okay, totally they asked 32 marks in the MK Gandhi story. okay, ಇಲ್ಲಿ ನೋಡಿ ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ. ಸೊ they have asked 2 question, each question will carry a 16 marks. ಸೊ ದ ಟೋಟಲಿ 32 ಮಾರ್ಕ್ಸ್ ಅನ್ನು ನೀವು ಬರೆಯಕ್ಕೆ ಹೋಗ್ತೀರಿ ಸ್ನೇಹಿತರೆ.
ನೋಡಿ ನಾನು ಇದನ್ನ ಸೊ ಹೌ ಡಸ್ MK ಗಾಂಧಿ ಪ್ರಿಪೇರ್ ಫಾರ್ ದಿ ಸ್ಟಡಿ ಆಫ್ ಲಾ, ನಾನು ಇನ್ನೊಂದು ಇದಕ್ಕೆ ನಾನು ಬಿಫೋರ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ ಇದಕ್ಕೆ ಯಾವ ಥರ ಬರಿಬೇಕು ಅಂತ. ನೆಕ್ಸ್ಟ್ ಕೂಡ ನಿಮಗೆ ಇದನ್ನ ಗೈಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಎಕ್ಸ್ಪ್ಲೈನ್ ದಿ ದಾದಾ ಅಬ್ದುಲ್ಲಾಸ್ ಕೇಸ್, ಇದು ಕೂಡ 16 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವು 16 ಮಾರ್ಕ್ಸ್ ನೀಟಾಗಿ, ಓಕೆನಾ. ಸೊ ಅದನ್ನು ಎಲ್ಲೂ ಕೂಡ ಯು ಡೋಂಟ್ ಮೀನ್ಸ್ ನೋಡಿ ಇಂಪಾರ್ಟೆಂಟಾಗಿ ಏನು ಬೇಕು ಅಂದರೆ ಇಂಗ್ಲೀಷಲ್ಲಿ ಇಂಟ್ರೊಡಕ್ಷನ್ ಬರೀಬೇಕು. ನಾನು ಐ ವಿಲ್ ಗಿವ್ ದಿ ಕಂಪ್ಲೀಟ್ ನೋಟ್ಸ್ ಟು ಯು, ಓಕೆ. ಡೋಂಟ್ ಬಾದರ್ ಅಬೌಟ್ ಇಟ್. ಇಫ್ ಯು ಜಾಯಿನ್ ಅವರ್ ಅಕಾಡೆಮಿ ಎವ್ರಿಥಿಂಗ್ ವಿ ವಿಲ್ ಪ್ರೊವೈಡ್ ಯು, ಓಕೆ. ನೋಡಿ, ಸೊ ಇಂಟ್ರೊಡಕ್ಷನನ್ನು ಬರೀಬೇಕು, ಇಂಪಾರ್ಟೆಂಟ್ ವರ್ಡ್ಸ್ಗಳಿಗೆ ಅಂಡರ್ಲೈನ್ ಮಾಡಬೇಕು. ಸೊ ಡೋಂಟ್ ಮೇಕ್ ಎನಿ ಗ್ರಾಮಟಿಕಲ್ ಮಿಸ್ಟೇಕ್ ಆ್ಯಂಡ್ ಡೋಂಟ್ ಪುಟ್ ಎನಿ ಮೀನ್ಸ್ ಗ್ರಾಮಟಿಕಲ್ ಮಿಸ್ಟೇಕ್ ಆ್ಯಂಡ್ ಸೆಂಟೆನ್ಸ್ ಫಾರ್ಮೇಷನ್ ಆ್ಯಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ಎವ್ರಿಥಿಂಗ್ ನಾಟ್ ಟು ಬಿ ಹಿಯರ್, ಓಕೆ. ಎಲ್ಲದನ್ನು ಕೂಡ ನೀಟಾಗಿ ಮೇಂಟೈನ್ ಮಾಡಿದರೆ ಕ್ಲಿಯರ್ ಸ್ನೇಹಿತರೆ, ಓಕೆನಾ. ನಾವು ಇದನ್ನು ನೀಟಾಗಿ ಪಾಠ ಮಾಡಿ ನಿಮಗೆ ನೋಟ್ಸನ್ನು ಕೂಡ ನಾನು ಇಂಪಾರ್ಟೆಂಟ್ ಯಾವ್ಯಾವ ಬರ್ತೇವೆ ಅಂತಲೂ ಕೂಡ ಕೊಡ್ತೀನಿ. ಮತ್ತು ಓಲ್ಡ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂತಲೂ ಕೂಡ ನಾನು ನಿಮಗೆ ಈಗ MK ಗಾಂಧಿ ಬಗ್ಗೆ ಕೊಡ್ತೀನಿ ಸ್ನೇಹಿತರೆ. ಇನ್ನು ನೋಡಿ, ಒಂದು ಲೆಟರ್ ರೈಟಿಂಗ್ ಕೇಳಿದ್ದಾರೆ, ಓಕೆ. ಯಾವುದು? ರೈಟ್ ಎ ಲೆಟರ್ ಟು ದಿ ಎಡಿಟರ್ ಟೈಮ್ಸ್ ಆಫ್ ಇಂಡಿಯಾ ರಿಗಾರ್ಡಿಂಗ್ ದಿ ಬ್ಯಾಡ್ ರೋಡ್ ಕಂಡೀಷನ್ಸ್ ಕಾಸಿಂಗ್ ಫ್ರೀಕ್ವೆಂಟ್ ಆಕ್ಸಿಡೆಂಟ್ಸ್. ಅವ್ರು ಹೇಳಿದ್ದಾರೆ ಅಂದರೆ ಒಂದು ಪತ್ರವನ್ನು ಬರೀಬೇಕು ನೀವು ಯಾರಿಗೆ ಅಂತಂದರೆ, ಸೊ ನ್ಯೂಸ್ ಪೇಪರ್ ಎಡಿಟರ್ಗೆ, ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಿಗೆ ನೀವು ಆ ಎಡಿಟರ್ಗೆ ಪತ್ರವನ್ನು ಬರೀಬೇಕು. ಏನು? ವಾಟ್ ಇಸ್ ದ ರೀಸನ್, ವಾಟ್ ಇಸ್ ದ ಸಬ್ಜೆಕ್ಟ್? ದ ಬ್ಯಾಡ್ ರೋಡ್ ಕಂಡೀಷನ್ ಆಫ್ ಕಾಸಿಂಗ್ ದಿ ಫ್ರೀಕ್ವೆಂಟ್ ಆಕ್ಸಿಡೆಂಟ್ಸ್. ನಿಮ್ಮ ಒಂದು ಯಾವುದೋ ಒಂದು ದಾರಿನಲ್ಲಿ ಸೊ ಫ್ರೀಕ್ವೆಂಟ್ ಆಗಿ ನಿರಂತರವಾಗಿ ಅಪಘಾತಗಳಾಗ್ತಿದ್ದಾವೆ, ಅದಕ್ಕೆ ಕಾರಣ ಏನು ಅಂತಂದ್ರೆ ಒಂದು ರೋಡ್ ಕಂಡೀಷನ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ಒಂದು ಲೆಟರ್ನ ನೀವು ಬರೀಬೇಕು. ಇದು 3rd ಕ್ವಶನ್, ಇದು ಕೂಡ 16 ಮಾರ್ಕ್ಸಿಗೆ ಬರುತ್ತೆ ಸ್ನೇಹಿತರೆ. ಇನ್ನು ನೋಡಿ, ಆಪ್ಷನ್ 4ನಲ್ಲಿ ಕ್ವಶನ್ ನಂಬರ್ 4ಅಲ್ಲಿ ಸೊ ದೇರ್ ಇಸ್ ದಿ ಇಂಟರ್ನಲ್ ಚಾಯ್ಸಸ್ ಆರ್ ದೇರ್. ಇಂಟರ್ನಲ್ ಚಾಯ್ಸಸ್ ಅಂದ್ರೆ ಗೊತ್ತಾಗುತ್ತಲ್ಲ, ಆ ಪ್ರಶ್ನೆ ಒಳಗಡೆನೆ ಮತ್ತೆ ನಿಮಗೆ ಚಾಯ್ಸ್ ಸಿಗ್ತವೆ ಸ್ನೇಹಿತರೆ. ಯಾವ ರೀತಿ ನೋಡಿ, ಸೊ ಇಲ್ಲಿ ಏನು ದೇ ಹ್ಯಾವ್ ಗಿವನ್ ಥ್ರೈಸ್ ಕ್ವಶನ್, 3 ಪ್ರಶ್ನೆನ ಕೊಟ್ಟಿದ್ದಾರೆ. ಯು ರೈಟ್ ಎನಿ 2, ಓಕೆ. ಈಚ್ ಕ್ವಶನ್ ವಿಲ್ ಕ್ಯಾರಿ 8 ಮಾರ್ಕ್ಸ್. ಈ 3ರಲ್ಲಿ ನೀವು 4ನೇ ಕ್ವಶನ್ ನಂಬರ್ ಅಟೆಂಡ್ ಮಾಡಿದರೆ ಇದರಲ್ಲಿ ಈ 3ರಲ್ಲಿ ಯಾವ್ದಾದ್ರು 2ಅನ್ನ ನೀವು ಬರೀಬೇಕು ಸ್ನೇಹಿತರೆ. ಇದು ಗ್ರಾಮರ್ ಮೇಲೆ ಇದೆ ಸ್ನೇಹಿತರೆ ಇದು, ಓಕೆನಾ. ನೋಡಿ, ಓಕೆನಾ, ಯಾವ್ದಾದ್ರು 2 ಬರಬೇಕು ಅದರಲ್ಲಿ, ಈ 3ರಲ್ಲಿ, ಓಕೆನಾ. ಈ ಕ್ವಶನ್ ನಂಬರ್ 4ರಲ್ಲಿ ಕೇಳಿರೋದು. ರೈಟ್ ಎ ರಿಪೋರ್ಟ್ ಆನ್ ಫ್ಯಾಟಲ್ ಕಾರ್ ಆಕ್ಸಿಡೆಂಟ್ಸ್ ಆನ್ ಹೈವೇ. ಅಂದ್ರೆ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಐತೆ, ಈ ನಿರಂತರವಾಗಿ ಕಾರ್ ಆಕ್ಸಿಡೆಂಟ್ ಇಂದ ಎಂದು ಶೋಚನೀಯ ಸ್ಥಿತಿ ಆಗಿದೆ, ಎಂತ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಏನು ಅದಕ್ಕೆ ಇದು ಅಂತ ಶೋಚನೀಯ ಸ್ಥಿತಿ ಬಂದಿದೆ, ತೊಂದರೆಗಳಾಗ್ತಿದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ ಸ್ನೇಹಿತರೆ. ಅಂದ್ರೆ ಯಾವ ರೀತಿ ಸಮಸ್ಯೆ ಇದೆ ಅನ್ನೋದನ್ನ ನೀವು ಬರಿಬೇಕು ಅಂತ ಕೇಳಿದ್ದಾರೆ. ದೆನ್ ರೆಫ್ಯೂಟ್ ದಿ ಸ್ಟೇಟ್ಮೆಂಟ್ಸ್ ವಾರ್ ಬ್ರಿಂಗ್ಸ್ ಪೀಸ್. ಅವ್ರು ಹೇಳ್ತಿದ್ರೆ ಇದು ಒಂಥರ ಪ್ಯಾರಾಗ್ರಾಫಿಕ್ ರೈಟಿಂಗ್ ಥರನೇ ಇದು ಕೂಡ. ಅಂದರೆ ಇದು ಅರ್ಥ ಏನಪ್ಪ ಅಂತಂದರೆ, ಯುದ್ಧ ಶಾಂತಿಯನ್ನು ಇಟ್ ಮೀನ್ಸ್ ಯುದ್ಧ ಮತ್ತು ಶಾಂತಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಆಗಿದೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ನೋಡಿ, ರೆಫ್ಯೂಟ್ ದಿ ಸ್ಟೇಟ್ಮೆಂಟ್ ವಾರ್ ಬ್ರಿಂಗ್ಸ್ ಪೀಸ್. ಯುದ್ಧ ಶಾಂತಿಯನ್ನು ಕೊಡುವುದಿಲ್ಲ ಅಂತಂದು ಕೊಡುವುದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಕೇಳಿದ್ದಾರೆ. ಸೊ ಅದನ್ನು ನೀವು ಇಲ್ಲಿ ಇದನ್ನು ಮಾಡಬೇಕು, ಓಕೆನಾ. ತಂದು ಕೊಡುತ್ತೆ ಅದನ್ನ ನೋಡಿ. ರೆಫ್ಯೂಟ್ ಅಂದ್ರೆ ಹೆಂಗೆ ಗೊತ್ತಾ, ನಿರಾಕರಿಸ್ರಿ, ಈ ಸ್ಟೇಟ್ಮೆಂಟಿಗೆ ನೀವು ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಕೇಳ್ತಿರ್ತಾರೆ ಏನಂತ, ಈಗ ನಿಮ್ಮ ಲಾ ಕ್ವಶನ್ಸ್ ಅಲ್ಲಿ ಬರುತ್ತೆ ಏನಂತ. ಫಾರ್ ಎಕ್ಸಾಂಪಲ್, ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಈಗ ನಿಜವಾದ ಅಂದ್ರೆ ಒಳ್ಳೆಯ ವ್ಯಕ್ತಿಗೆ ಶಿಕ್ಷೆ ಆಗಬಾರದು, ಇದನ್ನು ನಿರೂಪಿಸಿ ಅಂತ ಹೇಳ್ತಾರಲ್ಲ, ಈ ರೀತಿಯಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ವಾರ್ ಬ್ರಿಂಗ್ಸ್ ಪೀಸ್ ಅಂದ್ರೆ ಯುದ್ಧ ಶಾಂತಿನ ತಂದು ಕೊಡುತ್ತದೆಯೇ ಅನ್ನೋದನ್ನ ಕೊಡ್ತಾರೆ. ಅದನ್ನ ನೀವು ಹೇಳ್ಬೇಕು, ತಂದು ಕೊಡೋದು ನಿಮ್ಮ ಒಪಿನಿಯನ್ ನೀವು ಹೇಳ್ಬೇಕು ಸ್ನೇಹಿತರೆ. ಅದು 8 ಮಾರ್ಕ್ಸ್ ಕೇಳ್ತಾರೆ. ಇನ್ನು 3rd ಕ್ವಶನ್, ರೈಟ್ ಎ ಪ್ಯಾರಾಗ್ರಾಫ್ ಆನ್ ಚೈಲ್ಡ್ ಲೇಬರ್. ಇನ್ನು ನೋಡಿ, ಇನ್ನೊಂದು ಕ್ವಶನ್ ಏನು ಕೇಳಿದ್ದಾರೆ ಅಂತಂದ್ರೆ, ಒಂದು ಪ್ಯಾರಾಗ್ರಾಫ್ ಅನ್ನ ಬರೆಯಕ್ಕೆ ಕೇಳಿದ್ದಾರೆ. ಯಾವ್ದ್ರ ಬಗ್ಗೆ ಪ್ಯಾರಾಗ್ರಾಫ್ ಅಪ್ಪ ಅಂತಂದ್ರೆ ನೋಡಿ, ಈ ಚೈಲ್ಡ್ ಲೇಬರ್, ನಾವು ಚೈಲ್ಡ್ ಲೇಬರ್ ಅಂತಂದ್ರೆ ಈಗ ಸಣ್ಣ ಮಕ್ಕಳಿಗೆ ಕೆಲಸ ಮಾಡಕ್ಕೆ ನಾವು ಹಚ್ತೀವಿ ಅಲ್ವಾ, ನಾವು ಬಾಲ ಕಾರ್ಮಿಕರು ಅಂತ ಕರಿತೀವಿ. ಅದ್ರ ಬಗ್ಗೆ ರೈಟ್ ಅದೊಂದು ಪ್ಯಾರಾಗ್ರಾಫನ್ನು ನೀವು ಬರೀಬೇಕು ಅಂತ ನಾವು ಹೇಳ್ತೀವಿ. ನೋಡಿ, ಫೆಟಲ್ ಅಂದರೆ ಹೆಂಗೆ ಗೊತ್ತಾ, ಈ ಮಾರಣಾಂತಿಕ ಅಂತ ಇರ್ಬೋದು ಅಥವಾ ಒಂದು ಶೋಚನೀಯ ಸ್ಥಿತಿ ಅಂತ ಇರ್ಬೋದು ಅಂತ, ಈ ಥರ ಇಲ್ಲಿ ಫೆಟಲ್ ಅಂತ ಬರುತ್ತೆ. ಇನ್ನು 2ನೇ ಕ್ವಶನ್ನು ನಾನು ಹೇಳಿದ್ನಲ್ಲ, ಇಟ್ ಮೀನ್ಸ್ ಯುದ್ಧ ಶಾಂತಿಯನ್ನು ಕೊಡುತ್ತದೆ ಅನ್ನೋದನ್ನು ನೀವು ಹೇಳಬೇಕು ಅಂತ ಕೊಟ್ಟಿದ್ದಾರೆ. 3ನೇದು ಚೈಲ್ಡ್ ಲೇಬರ್ ಬಗ್ಗೆ ಬರ್ರಿ ಅಂತ ಕೇಳಿದ್ದಾರೆ. ಈ 3ರಲ್ಲಿ ಯಾವುದಾದ್ರೂ 2ಅನ್ನ ನೀವು ಬರೆದ್ರೆ ನಿಮ್ಮ ಸಮಸ್ಯೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಈಗ ಅಲ್ಲಿ ಟೋಟಲ್ 16 ಮಾರ್ಕ್ಸ್ ನೀವು ಅಟೆಂಡ್ ಮಾಡ್ದಂಗೆ ಆಗುತ್ತೆ. ಸರಿನಾ ಸ್ನೇಹಿತರೆ? ನೆಕ್ಸ್ಟು ನೋಡಿ, ಕ್ವಶನ್ ನಂಬರ್ 5 ನೋಡಿ ಸ್ನೇಹಿತರೆ. ಕ್ವಶನ್ ನಂಬರ್ 5 ಏನಿದೆ ಅಂದರೆ,
ಡ್ರಾಫ್ಟ್ ಎ ಲೀಗಲ್ ನೋಟಿಸ್ ಫ್ರಮ್ ಲ್ಯಾಂಡ್ ಲಾರ್ಡ್ ಟು ಎ tenant for arrears of rent and termination of ಟೆನನ್ಸಿ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇದು ನಿಮ್ಮ ಕಂಪ್ಲೀಟ್ ಇಟ್ ಈಸ್ ದಿ ಪ್ರೊಫೆಷನಲ್ ರೈಟಿಂಗ್. ಇದು ಒಂದು ಪ್ರೊಫೆಷನಲ್ ರೈಟಿಂಗ್ ಸ್ನೇಹಿತರೆ. ಇದು ಈಗ ನೋಡಿ ಇಲ್ಲಿ ಒಂದು ಲೀಗಲ್ ಡ್ರಾಫ್ಟನ್ನು ರೆಡಿ ಮಾಡಕ್ಕೆ ಹೇಳಿದ್ದಾರೆ. ಯಾರಿಂದ ಅಂದರೆ ಲ್ಯಾಂಡ್ ಲಾರ್ಡಿಂದ, ಯಾರೊಬ್ಬ ಓನರ್ ಇದ್ದಾನೆ ಅಥವಾ ಮಾಲೀಕ ಇದ್ದಾನೆ ಅವನಿಂದ ಯಾರಿಗೆ ಕೊಡ್ತೀವಿ ಅಂತಂದರೆ ಟೆನಾಂಟ್ ಅಂದರೆ ಮಾಲಿ ಯಾರೊಬ್ಬ ಈಗ ಹೆಂಗೆ ಅಂತಂದರೆ ಈಗ ರೆಂಟ್ ತೊಗೊಂಡಿರ್ತಾನಲ್ಲ ಆ ಬಾಡಿಗೆದಾರನಿಗೆ ಕೊಡಬೇಕು. ಏನು ಅರಿಯರ್ಸ್ ಆಫ್ ರೆಂಟ್, ಅವನಿಗೆ ರೆಂಟ್ ಎಂದೇನೋ ಕೊಟ್ಟಿಲ್ಲ, ಮತ್ತು ಟರ್ಮಿನೇಷನ್ ಆಫ್ ಟೆನೆನ್ಸಿ ಆ ಹಣದ ಇರೋ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ನೀವು ಒಂದು ಲೀಗಲ್ ನೋಟಿಸನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು 16 ಮಾರ್ಕ್ಸ್ ಕೇಳಿದ್ದಾರೆ. ದೇ ಹ್ಯಾವ್ ಆಸ್ಕ್ಡ್ 16 ಮಾರ್ಕ್ಸ್ ಫಾರ್ ದಿ ಲೀಗಲ್ ನೋಟಿಸ್. ಓಕೆ, ಸೊ ಯು ಗಿವ್ ದಿ ಲೀಗಲ್ ನೋಟಿಸ್ ಟು ದಿ ದಟ್ ಹೂ ಹ್ಯಾಸ್ ಟೇಕನ್ ಎ ರೆಂಟ್ ದಟ್ ಪರ್ಸನ್ ಫ್ರಮ್ ದಿ ಲ್ಯಾಂಡ್ ಲಾರ್ಡ್ಸ್ ಅಂಡ್ ಹೂ ಇಸ್ ದಿ ಓನರ್ ಇಂದ ನಾವು ಕೊಡಿಸ್ಬೇಕು ಸ್ನೇಹಿತರೆ. ಅದು ನಿಮಗೆ ಹೇಳಿದ್ದಾರೆ ಸ್ನೇಹಿತರೆ. ಸರಿನಾ? ಇದು 16 ಮಾರ್ಕ್ಸಿಗೆ. ಇನ್ನು ನೋಡಿ ಕ್ವಶನ್ ನಂಬರ್ 6. ನೋಡಿ ಕ್ವಶನ್ ನಂಬರ್ 6 ಯಾವ್ದ್ರ ಮೇಲಿದೆ ಅಂತಂದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಕ್ವಶನ್ ನಂಬರ್ 6 ಇದೆಯಲ್ಲ, ಇದು ಇದು ಕೂಡ ಪ್ರೊಫೆಷನಲ್ ವರ್ಡ್ಸ್ಗೆ ಸಂಬಂಧಪಟ್ಟಿದ್ದಂತಹ ಕ್ವಶನ್. ಫ್ರೇಮ್ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಫಾಲೋಯಿಂಗ್ ದಿ ಲೀಗಲ್ ವರ್ಡ್ಸ್, ನಿಮ್ಮ ಕಾನೂನಿನ ಪದಗಳಿಗೆ ಸೊ ಒಂದು ನೀಟಾಗಿ ಎದ್ದೆ ನೋಡ್ರಿ ಲೀಗಲ್ ವರ್ಡ್ಸ್ ಟು ದಿ ಬ್ರಿಂಗ್ ಔಟ್ ದೇರ್ ಮೀನಿಂಗ್. ಓಕೆನಾ? ಆ ಮೀನಿಂಗ್ ಹಾಳಾಗದೆ ರೀತಿ ಆ ಲೀಗಲ್ ವರ್ಡ್ಸ್ಗೆ ಸರಿಯಾದ ರೀತಿಯ ಸೆಂಟೆನ್ಸ್ ಅನ್ನ ಮಾಡಿಕೊಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಗೊತ್ತಾಗತ್ತೆ. they have asked 8 words. okay, each question will carry 2 marks. ಓಕೆನಾ? ಈ ಪದಗಳನ್ನು ತಿಳ್ಕೊಂಡು ನೀವು ಸೆಂಟೆನ್ಸ್ ಅನ್ನ ಮಾಡಬೇಕು. ಈಗ ನೀವೆಲ್ಲ ಓದಿರ್ತೀರಿ ಮೇಕ್ ಯುವರ್ ಓನ್ ಸೆಂಟೆನ್ಸ್. ಓಕೆ, ಸಾರಿ, ಯೂಸ್ ದಿಸ್ ವರ್ಡ್, ಮೇಕ್ ದಿ ಯುವರ್ ಓನ್ ಸೆಂಟೆನ್ಸ್ ಅಂತ ಕೊಡ್ತಾರೆ. ಕನ್ನಡದಲ್ಲಿ ಸ್ವಂತ ವಾಕ್ಯವನ್ನು ಬರೀರಿ ಅಂತ ಕೊಡ್ತಾರೆ. ಓಕೆನಾ? ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಅಡ್ಜೋರೆನ್ ಅಂತ ಒಂದಿದೆ, ಕನ್ಸೆಂಟ್ ಅಂತ ಒಂದಿದೆ, ಫ್ರಾಡ್ ಅಂತ ಇದೆ, ಜಡ್ಜ್ಮೆಂಟ್ ಅಂತ ಇದೆ, ಮೈನರ್ ಅಂತ ಇದೆ, ಪಾರ್ಟಿಷನ್ ಅಂತ ಇದೆ, ಟ್ರಯಲ್ ಅಂತ ಇದೆ, ವಿಟ್ನೆಸ್ ಅಂತ ಇದೆ. ಸೊ ಯು ಯೂಸ್ ದಟ್ ವರ್ಡ್ಸ್ ಅಂಡ್ ಮೇಕ್ ಯುವರ್ ಓನ್ ಸೆಂಟೆನ್ಸ್, ಬಟ್ ದ ಸೆಂಟೆನ್ಸ್ ಟು ಬಿ ಗುಡ್. ಗುಡ್ ಆಗಿರ್ಬೇಕು ಸ್ನೇಹಿತರೆ. ಸರಿನಾ? ಅಂದ್ರೆ ಯಾವುದು ಕೂಡ ತಪ್ಪಾಗಿರ್ಬಾರ್ದು ಅಥವಾ ಮೀನಿಂಗ್ ಅಲ್ಲಿ ಯಾವುದು ಕೂಡ ರಾಂಗ್ ಆಗಿರ್ಬಾರ್ದು ಸ್ನೇಹಿತರೆ. ಸರಿನಾ? ಇನ್ನ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಬಂದಾಗ ಸ್ನೇಹಿತರೆ ನಿಮಗೆ ಗೊತ್ತಾಗತ್ತೆ ಇಲ್ಲಿ. ಸೊ ಇಲ್ಲೂ ಕೂಡ ನಾವು ವಿ ಕ್ಯಾನ್ ಸಿ ದಿ ಇಂಟರ್ನಲ್ ಚಾಯ್ಸಸ್. ಇಲ್ಲೂ ಕೂಡ ಇಂಟರ್ನಲ್ ಚಾಯ್ಸಸ್ ಇದಾವೆ. ಅವ್ರೇನಂತ ಕೊಟ್ಟಿದ್ದಾರೆ ಅಂತಂದ್ರೆ ಸ್ನೇಹಿತರೆ ನೋಡ್ರಿ, ಯೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ಚೂಸಿಂಗ್ ದಿ ಬ್ರಾಕೆಟ್ಸ್. ಸಾರಿ, ಇಲ್ಲಿ ಇಂಟರ್ನಲ್ ಚಾಯ್ಸಸ್ ಇಲ್ಲ, ಬಟ್ ಎಲ್ಲದನ್ನು ಕೂಡ ಅಟೆಂಡ್ ನೀವು ಮಾಡಲೇಬೇಕು. ಓಕೆನಾ? ದೇ ಹ್ಯಾವ್ ಆಸ್ಕ್ಡ್ 16 ಕ್ವಶನ್. ಓಕೆ, ಸೊ ಅಮಾಂಗ್ಸ್ಟ್ 16 there is no option, you just answer the all the questions. ಓಕೆನಾ? ನೋಡ್ರಿ ಫಸ್ಟ್ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಸ್ನೇಹಿತರೆ. ಇದು ಓಕೆನಾ? ಈ ನೋಡ್ರಿ ಇದು ವರ್ಬ್ ಮೇಲಿದೆ, ಇದು ವರ್ಬ್ ಮೇಲಿದೆ, ಇದು ಹೆಲ್ಪಿಂಗ್ ವರ್ಬ್ ಮೇಲಿದೆ, ಇದು ಹೆಲ್ಪಿಂಗ್ ವರ್ಬ್ ಮೇಲಿದೆ, ಇದು ಪ್ರಿಪೋಸಿಷನ್ ಮೇಲಿದೆ, ಇದು ಬರ್ತ್ ಇದು ಕೂಡ ಅಷ್ಟೇ ಹೋಮ್ ಫರ್ಸ್ ನೌನ್ ಮೇಲಿದೆ, ಇದು ಕೂಡ ನೌನ್ ಮೇಲಿದೆ. ನೋಡಿ ಇವೆಲ್ಲವೂ ಕೂಡ ಎಕ್ಸಾಮ್ಸಿ ಬರ್ತವೆ ಸ್ನೇಹಿತರೆ. ನೋಡಿ ತುಂಬಾ ಇಂಪಾರ್ಟೆಂಟು. ನಿಮಗೆ ಇವೆಲ್ಲ ಕಷ್ಟ ಆಗ್ತಿದ್ದಾವೆ ಅಂದರೆ ಲೆಟ್ಸ್ ಜಾಯಿನ್ ಅವರ್ ಅಕಾಡೆಮಿ. ವಿ ವಿಲ್ ಮೇಕ್ ಸೋ ಈಸಿ ಅಂಡ್ ಸೋ ಬೆಟರ್ ಅಂಡ್ ಸೋ ದಿ ಗುಡ್ ಅಂತ ದಿ ಬೆಸ್ಟ್ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಸರಿನಾ? ಇವು ನೀಟಾಗಿ ನೋಡಿ ಸ್ನೇಹಿತರೆ, ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಯಾಕೆನಾ 8 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸರಿನಾ? ಇಲ್ಲಿ ಇಂಟರ್ನಲ್ ಚಾಯ್ಸಸ್ ಇಲ್ಲ, ಎಲ್ಲ ಅಟೆಂಡ್ ಮಾಡಲೇಬೇಕು ಕಂಪಲ್ಸರಿ. ಇನ್ನು 4 ಇದು ಕೂಡ ಸೆಂಟೆನ್ಸ್ ಮೇಲೆ ಬರುತ್ತೆ, ಬಟ್ ಇಟ್ ಈಸ್ ಕ್ವಶನ್ ಟ್ಯಾಗ್. ನಾನು ನೋಡಿದಂಗೆ ಇದು ಸಿಲೆಬಸ್ ಇಲ್ಲ, ಆದರೂ ಕೂಡ ಕೊಟ್ಟಿದ್ದಾರೆ. ಬಟ್ ಐ ವಿಲ್ ಗೈಡ್ ಯು. ಓಕೆನಾ? ವಿತ್ ಇನ್ ಎ 2 ಫಾರ್ಮುಲಾ I will give the complete notes, I will give the complete teaching, and you should be prepared for your examination. We will make it. ನಾವು ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಸ್ನೇಹಿತರೆ. ನಿಮಗೆ ನೋಟ್ಸ್ ಕೊಡ್ತೀವಿ, ಪಾಠ ಮಾಡಿ ನೀಟಾಗಿ ಕೊಡ್ತೀವಿ. ಓಕೆನಾ? ಈ ಕ್ವಶನ್ ಟ್ಯಾಗ್ ಮೇಲೆ ನೋಡಿ ಸ್ನೇಹಿತರೆ 4 ಪ್ರಶ್ನೆ ಕೇಳಿದ್ದಾರೆ. ನೋಡ್ರಿ, ಕಿರಣ್ ಈಸ್ ಮೈ ಬ್ರದರ್ ಅಂತಿದ್ದಾರೆ. ಓಕೆನಾ? ಇಸಂಟ್ ಹಿ ಅಂತ ಆಗುತ್ತೆ, ಯು ಡಿಡ್ ನಾಟ್ ಥಿಂಕ್ ಟು ಸೇ ಅಂತ ಆಗುತ್ತೆ. ಸೊ ನೀವು ಅವಾಗ ಏನು ಮಾಡ್ಬೇಕು ಅಂತ ನೋಡಿ, ಡಿಡ್ ಅಂತ ಇದೆ ಓಕೆಲ್ವಾ, ಡಿಡ್ ಯು ಅಂತ ಆಗುತ್ತೆ, ಇಟ್ ಹ್ಯಾಸ್ ಬೀನ್ ಎ ಲಾಂಗ್ ಡೇ ಅಂತ ಇದೆ. ಓಕೆನಾ? ಎಸಂಟ್ ಇಟ್ ಅಂತ ಬರುತ್ತೆ. ಈ ರೀತಿ ಸ್ನೇಹಿತರೆ ನಾವು ನೀಟಾಗಿ ನಿಮಗೆ ನೋಟ್ಸ್ ಅನ್ನ ಕೊಡ್ತೀವಿ. ಇದನ್ನ ಕರೆಕ್ಷನ್ ಆಫ್ ದಿ ಎರರಿಂಗ್ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಇದೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ನಾವು ಕರೆಕ್ಷನ್ ಆಫ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಈಗ ಯಾವುದೋ ಒಂದು ಇಲ್ಲಿ ನೋಡಿ, ಈಗ ಇಲ್ಲಿ ಇಟ್ ಮೀನ್ಸ್ ಸಮಥಿಂಗ್ ವೆಂಟ್, ಸಮಥಿಂಗ್ ರಾಂಗ್ ಗೋಯಿಂಗ್ ಆನ್, ಸಮಥಿಂಗ್ ಇಟ್ ಈಸ್ ಗೋಯಿಂಗ್
ರಾಂಗ್. ಇಲ್ಲಿ ರಾಂಗ್ ಇದೆ ಸ್ನೇಹಿತರೆ ಈ ಸೆಂಟೆನ್ಸಲ್ಲಿ. ಇವುಗಳನ್ನು ನೀವೇನಪ್ಪ ಅಂತಂದರೆ ಕರೆಕ್ಷನ್ ಮಾಡಬೇಕು, ಅಂದರೆ ಸರಿಯಾದ ರೀತಿ ಬರಿಬೇಕು. ಸಮಥಿಂಗ್ ರಾಂಗ್ ಗೋಯಿಂಗ್ ಆನ್ ದೇರ್, ಯು ಜಸ್ಟ್ ಫೈಂಡ್ ದಟ್ ವೆರ್ ಇಸ್ ದಿ ರಾಂಗ್ ಅಂಡ್ ರೀರೈಟ್ ಇಟ್ ಅದನ್ನು ನೀಟಾಗಿ ಬರಿಬೇಕು ನೀವು. ನೋಡ್ರಿ, ಐ ಗೋ ಟು ದಿ ಮೂವಿ ಅಂತ ಇದೆ, ಐ ಗೋ ಟು ದಿ ಮೂವಿ ಅಂತ ಇದೆ. ಇಲ್ಲೇನೋ ಒಂದು ಎರರ್ ಆಗಿದೆ, ಅದನ್ನ ನೀವು ಫೈಂಡ್ ಮಾಡಬೇಕು. ನೋಡ್ರಿ, ದಿ ಮೂವಿ ಅಂತ ಬಂದಿದೆ, ಏನೆಲ್ಲ ತಪ್ಪು ಸರಿ ಮಾಡಬೇಕು. ನೋಡ್ರಿ, ಐ ವಾಸ್ ಸ್ಟಡಿ ಇಂಗ್ಲಿಷ್ ಗ್ರಾಮರ್ 3 years ಅಂತ ಇದೆ, ಐ ವಾಸ್ ಸ್ಟಡಿಂಗ್ ಅಂತ ಆಗ್ಬೇಕು, ಇಲ್ಲಿ ಸ್ಟಡಿ ಅಂತ ಬಂದಿದೆ. ಇಟ್ ಮೀನ್ಸ್ ನೋಡಿ, ಈ ವಾಸ್ ಮೇಕ್ ಎ ಮಿಸ್ಟೇಕ್ ಆನ್ ದಿ ಟೆಸ್ಟ್ ಅಂತಿದೆ, ಆನ್ ಅಂತ ಬರಂಗಿಲ್ಲ, ಇನ್ ಅಂತ ಬರಬೇಕು. ಈ ರೀತಿ ಈ ಕರೆಕ್ಷನ್ಸ್ ಇರ್ತಾವಲ್ಲ ಸ್ನೇಹಿತರೆ, ಅವನ್ನ ಫೈನ್ ಮಾಡಬೇಕು. ಓಕೆನಾ? ಇಟ್ ಮೀನ್ಸ್ ಆಲ್ರೆಡಿ ಐ ಟೋಲ್ಡ್ ಅಬೌಟ್ ಯುವರ್ ಸಿಲೆಬಸ್, I already know about your syllabus. Okay, we will give the complete class to you. ಇದ್ರ ಮೇಲೆ ಕೂಡ ನಾವು ಕ್ಲಾಸ್ ಅನ್ನು ಕೊಡ್ತೀವಿ. ವರ್ಲ್ಡ್ ಇಯರ್ ಕ್ವಶನ್ ಪೇಪರ್ ಅನ್ನು ಕೂಡ ನಾವು ಸಾಲ್ವ್ ಮಾಡಿ ಕೊಡ್ತೀವಿ ಸ್ನೇಹಿತರೆ. ಇನ್ನ 8ನೇ ಕ್ವಶನ್ ಅನ್ನು ನೋಡಿದಾಗ, ಸೊ ದ 8th ಕ್ವಶನ್ ಇಸ್ ದಟ್, ಇಲ್ಲೂ ಕೂಡ ನೋಡಿ ಸ್ನೇಹಿತರೆ, ನಾವು ನೋಡ್ಬೋದು ನೀವು 8th ಕ್ವಶನ್ ಅಲ್ಲೂ ಕೂಡ ಏನಂದ್ರೆ ನನ್ನ ಪ್ರಕಾರ ಇಲ್ಲಿ ಚಾಯ್ಸ್ ಇದೆ ಸ್ನೇಹಿತರೆ, ಇಂಟರ್ನಲ್ ಚಾಯ್ಸಸ್ ದೇರ್. ಓಕೆ, ಎಸ್ ನೋಡಿ. So in that 8th question we can see the internal choices are there. Okay, they will ask 24 question. So among the 24 question you will be writing any 16. So here also there are the 3 part are there. ನೋಡಿ, ಇಲ್ಲಿ ಒಂದು ಪಾರ್ಟ್ ಇದೆ ಅಲ್ವಾ, ಇಲ್ಲಿ ನೋಡಿ ಇದು 2ನೇ ಪಾರ್ಟ್ ಇಲ್ಲಿದೆ ನೋಡಿ ಸ್ನೇಹಿತರೆ, ಇದು 3ನೇ ಪಾರ್ಟ್ ಇಲ್ಲಿದೆ. ಈ 3 ಪಾರ್ಟ್ ಅಲ್ಲಿ ನೀವು ಓಕೆನಾ, ಯು ವಿಲ್ ಬಿ ಗೋಯಿಂಗ್ ಟು ರೈಟ್ ಎನಿ 2. ಓಕೆನಾ? ಅದರಲ್ಲಿ ನೋಡಿ, ಸೊ ಒಂದೊಂದು ಪಾರ್ಟಿಗೂ 8 ಮಾರ್ಕ್ಸ್ ಇದೆ. ಅಲ್ಲಿಗೆ 3 ಅಂತಂದರೆ ಅಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು 3 ಪಾರ್ಟ್ ಆಯಿತು ಅಂತಂದರೆ ನಿಮಗೆ ಗೊತ್ತಾಗುತ್ತೆ. 8 ಮಾರ್ಕ್ಸ್ ಅಂದರೆ 3 ಪಾರ್ಟ್ ಅಂತಂದರೆ ಅಲ್ಲಿಗೆ ಆಯಿತು ಸ್ನೇಹಿತರೆ, ನಿಮಗೆ 16 ಮಾರ್ಕ್ಸ್ ಬಂತು. ಈಗ ಚೇಂಜ್ ದಿ ವಾಯ್ಸ್ ಫಾಲೋಯಿಂಗ್ ದಿ ಚೇಂಜ್ ದಿ ವಾಯ್ಸ್ ಆಫ್ ದಿ ಫಾಲೋಯಿಂಗ್. ಸೊ ದೇ ಹ್ಯಾವ್ ಗಿವನ್ ಎ 8 sentence. ಯು ಮಸ್ಟ್ ಚೇಂಜ್ ದಟ್ ಸೆಂಟೆನ್ಸ್ ಇನ್ ಟು ದಿ active voice to passive voice. So they have given active voice, you change that sentence into the passive voice. ಅದನ್ನ ನೀವು ಚೇಂಜ್ ಮಾಡಬೇಕು ಸ್ನೇಹಿತರೆ, ಸರಿನಾ? ಅದು ಕ್ಲಿಯರಾ? ಇನ್ನು ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾಸ್ ಕೊಟ್ಟು ನೋಟ್ಸ್ ಕೊಡ್ತೀವಿ ಸ್ನೇಹಿತರೆ. ಇನ್ನು ನೋಡ್ರಿ, ಫ್ರೇಮ್ ಸೆಂಟೆನ್ಸ್ ಯೂಸಿಂಗ್ ದಿ ಫಾಲೋಯಿಂಗ್ ಐಟಮ್ಸ್. ಸೊ ಇಡಿಯಮ್ಸ್ ಅಂತ ಕರಿತೀವಿ. ಇದ್ರ ಮೇಲೆ 8 ಅನ್ನು ಕೊಟ್ಟಿದ್ದಾರೆ, ಇದನ್ನು ಕೂಡ ನಾವು ನಿಮಗೆ ಕ್ಲಾಸ್ ಮಾಡಿ ಕೊಡ್ತೀವಿ ಸ್ನೇಹಿತರೆ. ನೋಟ್ಸ್ ಕೂಡ ನಾವು ನಿಮಗೆ ಕೊಡ್ತೇವೆ, ತೊಂದರೆ ಇಲ್ಲ. ಇನ್ನು ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಎ ಇಂಡೈರೆಕ್ಟ್ ಸ್ಪೀಚ್. ಇಟ್ ಮೀನ್ಸ್ they have given a direct speech, you change that word into the indirect speech, to direct to indirect speech. ಓಕೆನಾ? ಅವರು ನೇರ ಮಾತು ಕೊಟ್ಟಿದ್ದಾರೆ, ನೀವು ಇದನ್ನ ಪ್ರತ್ಯಕ್ಷ ಮಾತಿಗೆ ಮಾಡಬೇಕು. ಇಲ್ಲಿ 8 ಕ್ವಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡಿರ್ಬೋದು. ಓಕೆನಾ? ಇದು 1ನೇ ಕಾನ್ಸೆಪ್ಟ್, ಇದು 2 ಕಾನ್ಸೆಪ್ಟ್, 3 ಕಾನ್ಸೆಪ್ಟ್. ನೋಡಿ, 3ನೇದಿಲ್ಲಿದೆ. ಓಕೆನಾ? ಅಮಾಂಗ್ 3 ಯು ರೈಟ್ ಎನಿ ಟ್ವೈಸ್. ಓಕೆ, 2ಅನ್ನ ನೀವು ಬರೀಬೇಕು, ತೊಂದರೆ ಇಲ್ಲ. ಓಕೆನಾ? ಕ್ಲಿಯರ್ ಅಂತ ಅನ್ಕೊಂತೀನಿ. ಇನ್ನ ನೋಡ್ರಿ, ಇವಿಷ್ಟು ಸ್ನೇಹಿತರೆ, ನೋಡಿ ಈ 8 ಕ್ವಶನ್ ನೋಡಿ ಸ್ನೇಹಿತರೆ. ಓಕೆನಾ? ಯು ಸಿ ದಟ್ 8 ಕ್ವಶನ್ಸ್. ಸೊ ಈ 8 ಕ್ವಶನ್ಸ್ ಅಲ್ಲಿ ನೀವು ಅಮಾಂಗ್ 8 ಯು ವಿಲ್ ಬಿ ಗೋಯಿಂಗ್ ಟು ಎನಿ 5. ಓಕೆನಾ? ಇಲ್ಲಿ ಆಪ್ಷನ್ಸ್ ಇದೆ, ಬಟ್ ಆದ್ರೆ ನೆನ್ಪಿಟ್ಕೊಳ್ಳಿ, ಈ 9th ಕ್ವಶನ್ ಇದೆಯಲ್ಲ, ಸೊ ದೇರ್ ಇಸ್ ನೋ ಆಪ್ಷನ್. ಇಲ್ಲಿ ಯಾವುದೇ ರೀತಿಯ ಆಪ್ಷನ್ ಇಲ್ಲ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೋಡಿ ಎಲ್ಲಿದೆ, 9ನೇ ಕ್ವಶನ್ ನೋಡಿ. ಅಂದರೆ ಇದಕ್ಕೆ ಆಪ್ಷನ್ ಇಲ್ಲ, ಇದು ಕಂಪಲ್ಸರಿ ನೀವು ಬರಲೇಬೇಕು. ಓಕೆನಾ? ಇದು 9ನೇ ನೀವು ಬರಲೇಬೇಕು. ಇದರಲ್ಲಿ ಎಡಿಟು, ಇಲ್ಲಿ ಎ ಪಾರ್ಟ್ ಕೊಟ್ಟಿದ್ದಾರೆ, ಬಿ ಪಾರ್ಟ್ ಕೊಟ್ಟಿದ್ದಾರೆ, ಸಿ ಪಾರ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಬಟ್ ಇಲ್ಲಿ ನೀವು ಈ ಪಾರ್ಟಲ್ಲಿ ನೀವು ಯಾವ್ದಾದ್ರು ಎ ಮತ್ತು ಬಿ ಬರಿಬೋದು. ಬಟ್ ಆದರೆ 9ನೇ ಕ್ವಶನ್ ಅನ್ನು ನೀವು ಚಾಯ್ಸ್ ಮಾಡಂಗಿಲ್ಲ. 9ನೇ ಕ್ವಶನ್ ಇಟ್ ಈಸ್ 9th ಕ್ವಶನ್, ಇಟ್ ಈಸ್ ಮ್ಯಾಂಡೇಟರಿ ಅಂಡ್ ಕಂಪಲ್ಸರಿ. ಸೊ ಇನ್ ದ 9th ಕ್ವಶನ್ ದೇರ್ ಆಸ್ ಇಂಟರ್ನಲ್ ಚಾಯ್ಸಸ್ ಆರ್ ದೇರ್. ಓಕೆನಾ? 9ನೇ ಕ್ವಶನ್ ಕಂಪಲ್ಸರಿ ಬರಲೇಬೇಕು. ಅದರಲ್ಲಿ ಎ ಬಿ ಸಿ ಅಂತ 3 ಇದಾವೆ. ಸೊ ಎ ಬಿ ಸಿ ಪಾರ್ಟಲ್ಲಿ ನೀವು ಯಾವ್ದಾದ್ರು 2 ಪಾರ್ಟ್ ಬರೆದ್ರೆ ಸಾಕು ಸ್ನೇಹಿತರೆ. ನೋಡಿ, ಓಕೆನಾ? ನೋಡ್ರಿ, ಎ ಪಾರ್ಟ್ ಅಲ್ಲಿ ಇಲ್ಲಿ 10 ಮಾರ್ಕ್ಸ್ ಕೇಳಿದ್ದಾರೆ. ಇನ್ನು ಬಿ ಪಾರ್ಟ್ ನೋಡಿ ಎಸ್ ಕೇಳಿದ್ದಾರೆ. ಸಿ ಪಾರ್ಟು ಯಾವುದು ಅಂದರೆ ಪ್ಯಾಸೇಜ್ ಮೇಲಿದೆ. ಓಕೆನಾ? ಇನ್ನು ನೋಡಿ, ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. 9th ಕ್ವಶನ್ ಅಲ್ಲಿ ಆನ್ಸರ್ ಇನ್ 2. ಇಲ್ಲಿ ಇದು ಫಸ್ಟ್ ಪಾರ್ಟ್, ಎ ಪಾರ್ಟ್ ಅಲ್ಲಿ ಏನಿದೆ ನೋಡ್ರಿ, ಫಿಲ್ಲಿಂಗ್ ದಿ ಬ್ಲಾಂಕ್ಸ್ ವಿತ್ ಆರ್ಟಿಕಲ್ಸ್ ಅಂಡ್ ಪ್ರಿಪೋಸಿಷನ್. ಸೊ ಗೈಸ್, when I have given syllabus to you, I told you that articles and prepositions are mandatory. Okay, the preposition are including in the your parts of speech. Okay, it is included in the parts of speech. There is no extra of that in given in it. Okay, so that is the including of the parts of speech. But we will make it so easy. I will teach you
I will give the notes, and I will solve the old question paper. ಓಕೆನಾ, ಕ್ಲಿಯರ್ ಅಂತ ಅನ್ಕೊಂತೀನಿ. ಈ 5 ಮಾರ್ಕ್ಸಲ್ಲಿ ಏನು ಅಂದರೆ ಯಾವುದ್ಯಾವುದು ಈಗ ಕೆಲವು ಆರ್ಟಿಕಲ್ಸನ್ನು ಬರೀಬೇಕು, ಪ್ರಿಪೋಸಿಷನ್ನ ಬರೀಬೇಕು, ಅದನ್ನ ನಿಮಗೆ ಹೇಳ್ಕೊಡ್ತೀನಿ. ಸರಿನಾ? ಇನ್ನು ರೀಡ್ ಇಟ್ ಆಸ್ ಡೈರೆಕ್ಟೆಡ್. ಓಕೆನಾ, ಇದು ಸೆಂಟೆನ್ಸ್ ಮೇಲಿದೆ ಸ್ನೇಹಿತರೆ. ಸೊ ಓಕೆನಾ, ಇದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ಈಗ ದೇ ವೆಂಟ್ ಟು ಚೆನ್ನೈ, ಚೇಂಜ್ ಇನ್ ಟು ದಿ ನೆಗೆಟಿವ್ ಸೆಂಟೆನ್ಸ್, ಇದನ್ನು ನೀವು ಬರೀಬೇಕು. ಈಗ ಪಾಸಿಟಿವ್ ಇದೆ, ದೇ ಡಿಡ್ ನಾಟ್ ಗೋ ಟು ಚೆನ್ನೈ ಅಂತ ನೀವು ಬರೀಬೇಕು, ನೆಗೆಟಿವ್ ಆಗುತ್ತೆ. ಸರಿನಾ? ಈ ರೀತಿ ಇದನ್ನು ಕೂಡ ಅಷ್ಟೇ, ಐ ವಿಲ್ ಟೀಚ್ ಯು, ಐ ವಿಲ್ ಗಿವ್ ದಿ ಕಂಪ್ಲೀಟ್ ನೋಟ್ಸ್ ಟು ಯು. ಈ ಥರ ಇವಕ್ಕೆ 5 ಕ್ವಶನ್ಸ್ ಇದ್ದಾವೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ಲಾಸ್ಟ್ ಬಿ ಪಾರ್ಟಲ್ಲಿ ನೋಡಿದಾಗ ಎಸ್ಸೆ ರೈಟಿಂಗ್ ಇದೆ ಸ್ನೇಹಿತರೆ. ಓಕೆನಾ, ಇಟ್ ಮೀನ್ಸ್ ಇಟ್ ಈಸ್ ಆನ್ ದ ಬೇಸಿಸ್ ಆಫ್ ದಿ ಎಸ್ಸೆ ರೈಟಿಂಗ್. Write an essay on students' role in politics. So they have given a question. What are the roles of students in the politics? ರಾಜಕೀಯದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನು ಅನ್ನೋದನ್ನ ಇಲ್ಲಿ ಕೇಳಿದರೆ ಎಸ್ಸೆ ರೈಟಿಂಗ್ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ, ಯಾವ ರೀತಿ ಬರೆಯೋದು ಅಂತ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಕಾನ್ಸೆಪ್ಟ್ ಆ್ಯಂಡ್ ಯುವರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಐ ಥಾಟ್ ಇಟ್ಸ್ ಪ್ಯಾಸೇಜ್. ಓಕೆನಾ, ಇಲ್ಲಿ ಸಿ ಪಾರ್ಟ್ ಇದೆ ಸ್ನೇಹಿತರೆ, ಒಂದು ಅನ್ನೋನ್ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಆ ಅನ್ನೋನಿನ ಪ್ಯಾಸೇಜಲ್ಲಿ ಸ್ನೇಹಿತರೆ ನೋಡಿರ್ಬೋದು, ದೇ ಹ್ಯಾವ್ ಆಸ್ಕ್ಡ್ 5 ಕ್ವಶನ್. ಓಕೆನಾ, ಸೊ ಇಟ್ ಮೀನ್ಸ್ ದ 5 ಕ್ವಶನ್ಸ್ ಆರ್ ಮ್ಯಾಂಡೇಟರಿ. ಓಕೆನಾ, ನೀವು ಬರೀಲೇಬೇಕು. ಅಲ್ಲಿ ಕೂಡ ನೋಡಿ, ಒಂದನೇದಕ್ಕೆ 2 ಮಾರ್ಕ್ಸು, ಎರಡನೇದಕ್ಕೆ 3 ಮಾರ್ಕ್ಸು, ಮೂರನೇದಕ್ಕೆ ನೀವು ನೋಡ್ಬೋದು, ಮೂರನೇದಕ್ಕೆ 2 ಮಾರ್ಕ್ಸು, 4ನೇದಕ್ಕೆ 2 ಮಾರ್ಕ್ಸು, 5ನೇದಕ್ಕೆ 1 ಮಾರ್ಕ್ಸು, ಈ ಥರ ಡಿವೈಡ್ ಮಾಡಿದ್ದಾರೆ. ನೀವು ಪ್ಯಾಸೇಜನ್ನು ಬರೀರಿ ಸ್ನೇಹಿತರೆ. ಓಕೆನಾ, ನಿಮಗೆ ಗ್ರಾಮರ್ ಸ್ವಲ್ಪ ಡಿಫಿಕಲ್ಟಿ ಅನಿಸಿದ್ರೆ ಬೇಡ, ಬಟ್ ಪ್ಯಾಸೇಜನ್ನು ಅಟೆಂಡ್ ಮಾಡಿ. ಓಕೆನಾ, ನಿಮಗೆ ಗ್ರಾಮರ್ ಗೊತ್ತಿದ್ದು ಪ್ಯಾಸೇಜ್ ಗೊತ್ತಿದ್ದು ಎರಡೂ ಕೂಡ ಅಟೆಂಡ್ ಮಾಡಿ. ಓಕೆನಾ, ಸೊ ಅಲ್ಲೇನಾಗುತ್ತೆ ಅಂತಂದರೆ, ಸೊ ವಿಚ್ ಏರಿಯಾ ಗಾಟ್ ಎ ಗುಡ್ ಮಾರ್ಕ್ಸ್, ದೇ ಹ್ಯಾವ್ ಟೇಕನ್ ದಟ್ ಮಾರ್ಕ್ಸ್, ಆ್ಯಂಡ್ ವಿಚ್ ಏರಿಯಾ ಹ್ಯಾವ್ ಟೇಕನ್ ಎ ಲೆಸ್ ಮಾರ್ಕ್ಸ್, ದೇ ಎಂಟರ್ಡ್ ಓನ್ಲಿ ಈ ಎಕ್ಸ್ಟ್ರಾ ಅಟೆಂಡ್ ಮಾಡಿ ಅದನ್ನು ತೆಗೆದುಬಿಡ್ತಾರೆ. ಬಟ್ ಯಾವುದು ಚೆನ್ನಾಗಿರುತ್ತೋ ಅದು ತೊಗೊತಾರೆ. ಓಕೆನಾ, ದಿ ಬೆಸ್ಟ್ ಮಾರ್ಕ್ಸನ್ನು, ಗುಡ್ ಮಾರ್ಕ್ಸನ್ನು ತೊಗೊತಾರೆ ಸ್ನೇಹಿತರೆ. ಸೊ ಇದಿಷ್ಟು ಇವರ ಕ್ವಶನ್ ಪೇಪರ್. ಓಕೆನಾ, ನೋಡಿ ಇಲ್ಲಿ ನಾನು ಹೇಳ್ದಂಗೆ ಮತ್ತೆ ನೆನ್ಪಿಟ್ಕೊಳ್ಳಿ, ಈ 1ರಿಂದ 8ನೇ ಕ್ವಶನ್ವರೆಗೂ ಕೂಡ ಇಟ್ ಈಸ್ ದಿ ಇಟ್ ಮೀನ್ಸ್ ಆಪ್ಷನಲ್ ಕ್ವಶನ್ಸ್. ಓಕೆನಾ, ಅಮಾಂಗ್ ಏಜ್ ವಿಲ್ ಬಿ ಗೋಯಿಂಗ್ ಟು ರೇಟ್ ಎನಿ 5. ಓಕೆ, ಈಚ್ ಕ್ವಶನ್ ವಿಲ್ ಕ್ಯಾರಿ 16 ಮಾರ್ಕ್ಸ್, 16 into 5, ಸೊ ಇಟ್ ಈಸ್ 80 ಮಾರ್ಕ್ಸ್. ಓಕೆ, ಇಸ್ ಇಟ್ ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಓಕೆ, ಇನ್ನು 9th ಕ್ವಶನ್ ಇಟ್ ಈಸ್ ಮ್ಯಾಂಡಟರಿ. ಓಕೆನಾ, ಇಟ್ಸ್ ಕಂಪಲ್ಸರಿ ಕ್ವಶನ್, you just write it. The 9 marks question, it is carry 20 marks. Okay, in the 9th question we can see the internal choices, A part, B part, C part. Among 3 you write any part, any 2 part ಅನ್ನು ನೀವು ಬರೀಬೇಕು ಸ್ನೇಹಿತರೆ. ಸೊ ಇದಿಷ್ಟು ಕ್ವಶನ್ ಪೇಪರು ನೋಡಿ, ಈ ರೀತಿನೇ ನಿಮಗೆ ಬರುತ್ತೆ. ಓಕೆನಾ, ಸೊ ನಿಮಗೆ ಇದೆಲ್ಲದು ಕ್ಲಾಸ್ ಮಾಡಿ ನಿಮಗೆ ನೋಟ್ಸ್ ಕೊಟ್ಟು ಕ್ಲಾರಿಫಿಕೇಶನ್ ಎಲ್ಲ ಬೇಕು ಅಂತಂದರೆ ಲೆಟ್ಸ್ ಯು ಜಾಯಿನ್ to our Kamadhenu Academy, and I already told to you it's very good and energetic, young and energetic team. They have it means we have very enthusiasm, and we are so bright to be giving guidance to you. Okay, you consider it to the best. We will give everything to yours. Okay, thank you for watching this video. Thank you so much. Okay, next class alli I will come to the on the basis of your syllabus I will teach you. Okay, and also I will give the notes to you. Thank you guys. Thank you for watching this video.